ನೀವು ದಾಳಧೂಳಿಯಾಗಿ ಓಡಿಸಿದ್ರೆ ನಿಮಗೆ 25 ಕಿಲೋಮೀಟರ್ 22 ಕಿಲೋಮೀಟರ್ ಆ ರೀತಿ ಎಲ್ಲ ಬರುತ್ತೆ. ಹೈವೇ ಎಲ್ಲ ಹೋಗುವಾಗ ನೀವು ಸ್ವಲ್ಪ ಆರಾಮಾಗಿ ಓಡಿಸಿದ್ರೆ ಈ ಒಂದು ಬೈಕಲ್ಲಿ ನಿಮಗೆ ಮಳೆ ಶುರುವಾಯಿತು, ಮಾತು ಶುರುವಾಗಲಿ. ಸೊ ವಾಟ್ಸಪ್ ಯೂಟ್ಯೂಬ್, ನೀವು ನೋಡ್ತಾ ಇದ್ದೀರಾ ಹೊಸ ಅಡ್ವೆಂಚರ್ 390. 390ಯಲ್ಲಿ 350. ಎಸ್, ನೀವು ನೋಡ್ತಾ ಇರೋದು ಹೊಸ KTM 350 ಅಡ್ವೆಂಚರ್ 390. ಆ್ಯಂಡ್ ಈ ಒಂದು ಬೈಕ್ ನಮಗೆ 390 ಏನಿದೆ 390 ಅಡ್ವೆಂಚರ್ ಏನಿದೆ ಆ ಒಂದು ಹೆಸರಿಟ್ಟಿದ್ದಾರೆ ಅಷ್ಟೇ. ಬಟ್ ಇದರಲ್ಲಿ ಹೊಸ ಇಂಜಿನ್ ಬರ್ತಾ ಇದೆ, 350cc ಇಂಜಿನ್ ನಮಗೆ ಈ ಒಂದು ಬೈಕಲ್ಲಿ ಬರ್ತಾ ಇದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಬೈಕಲ್ಲಿ ಸಿಗುವಂಥ ಟಾಪ್ 5 ವಿಷಯಗಳು ಯಾವುದು ಅಂತ ನಿಮ್ಗೆ ಹೇಳ್ತೀನಿ. ಸೊ ಹಾಗಾದ್ರೆ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ 350 ಅಡ್ವೆಂಚರ್ 390 ಈ ಒಂದು ಬೈಕಲ್ಲಿ ನಮಗೆ 390 ಅಡ್ವೆಂಚರ್ ಕಂಪೇರ್ ಮಾಡಿದ್ರೆ ಮೈನ್ ಆಗಿ ಸಿಗುವಂಥ ವಿಷಯ ಇದರ ಒಂದು ಡಿಸೈನ್ ಅಂತ ಹೇಳ್ಬೋದು. ಯಾಕಂದ್ರೆ 390cc ನೀವು ಒಂದು 60-70 ಸಾವಿರ ಜಾಸ್ತಿ ಕೊಡಬೇಕು. ಸೊ ಅದು ಕೊಡದೆ ಅಷ್ಟು ಉಳಿಸ್ಕೊಂಡು ನೀವು ಈ ಒಂದು ಡಿಸೈನ್ ನ ತಗೋಬಹುದು. ಆ ಸೇಮ್ ಡಿಸೈನ್ ನಮಗೆ ಇದರಲ್ಲೂ ಕೂಡ ನೋಡಬಹುದು. ವೈಡ್ ಆಗಿರುತ್ತೆ ವಿಂಡ್ಶೀಲ್ಡ್ ಆಗಿರ್ಬೋದು, ಡ್ಯೂಯಲ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಆಗಿರ್ಬೋದು, ಈ ಒಂದು DRLs ಆಗಿರ್ಬೋದು, ದೊಡ್ಡದಾಗಿರುವಂಥ ಫೆಂಡರ್ ಆಗಿರ್ಬೋದು, ಅಂಡ್ ಸೈಡ್ ಇಂದ ನೋಡುವಾಗ ನಮಗೆ ಸಿಗುವಂಥ ಈ ಒಂದು ಲುಕ್ ಆಗಿರ್ಬೋದು, ಇದೆಲ್ಲಾನು ಕೂಡ ನಿಮಗೆ ಇವಾಗ 350cc ಅಡ್ವೆಂಚರ್ ಅಲ್ಲಿ ಸಿಗ್ತಾ ಇದೆ. ಎಸ್, ಇದರಲ್ಲಿ ಚೇಂಜ್ ಆಗಿರೋದು ಬರೀ ಎಂಜಿನ್ ಮಾತ್ರ, ಅದು ಬಿಟ್ಟು ನಮಗೆ ಬೇರೆ ಎಲ್ಲಾನು ಕೂಡ ಆ ಒಂದು ಬೈಕಲ್ಲಿ ಇದ್ದಂಥ ವಿಷಯಗಳೇ ನಮಗೆ ಇದರಲ್ಲಿ ಕೂಡ ಸಿಗುತ್ತೆ. 390 ಅಡ್ವೆಂಚರ್ ನಿಮಗೆ 3 ವೇರಿಯಂಟ್ ಬರುತ್ತೆ, XS ಮತ್ತೆ R ಅಂತ. ಬಟ್ 350 ಅಡ್ವೆಂಚರ್ 390 ಅಲ್ಲಿ ಯಾವುದೇ ವೇರಿಯಂಟ್ಸ್ ಬರಲ್ಲ, ಇದೊಂದೇ ಒಂದು ಬೈಕ್ ಬರೋದು. ಅಂಡ್ ನೀವು ನೋಡ್ತಿರುವಂತ ಈ ಒಂದು ಬೈಕ್. ಸೊ ಮೊದಲನೇದಾಗಿ ಈ ಒಂದು ಬೈಕಲ್ಲಿ ಸಿಗುವಂತ ಮೇನ್ ಆಗಿರುವಂತ ವಿಷಯ ಇದರ ಒಂದು ಡಿಸೈನ್. ಈ ಒಂದು ಬೈಕಲ್ಲಿ ಸಿಗುವಂತ ಎರಡನೇ ವಿಷಯ ಯಾವುದು ಅಂದ್ರೆ ಇದರ ಒಂದು ಇಂಜಿನ್. ಸೊ ನೀವು ನೋಡ್ತಾ ಇದ್ರಲ್ಲ ಈ ಒಂದು ಇಂಜಿನ್. ಸೊ ಈ ಒಂದು ಇಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಆಕ್ಚುಲಿ ನಮಗೆ ಸೇಮ್ LC4C ಇಂಜಿನ್ ನಮಗೆ ಇದ್ರಲ್ಲಿ ಸಿಕ್ಕಿದ್ರು ಕೂಡ ನಮಗೆ ಅದರಲ್ಲಿ 390cc ಇಂಜಿನ್ ಸಿಗುತ್ತೆ, ಇದರಲ್ಲಿ ನಮಗೆ 350cc ಇಂಜಿನ್ ಸಿಗುತ್ತೆ. ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದ್ರಲ್ಲಿ ನಮಗೆ 1.5 HP ಪವರ್ ಸಿಗುತ್ತೆ. ಅಂಡ್ ಟಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಬೈಕಲ್ಲಿ ನಮಗೆ ಆಲ್ಮೋಸ್ಟ್ 33.5 ನ್ಯೂಟನ್ ಮೀಟರ್ ಟಾರ್ಕ್ ನಮಗೆ ಈ ಒಂದು ಬೈಕಲ್ಲಿ ಸಿಗುತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ 4-5 HP ಪವರ್ ಕಮ್ಮಿ ಆಗಿದೆ, 5.5 Nm ಟಾರ್ಕ್ ನಮಗೆ ಕಮ್ಮಿ ಆಗಿದೆ. ಬಟ್ ಆ ಒಂದು ಬೈಕಿಗೆ ಇದಕ್ಕಿಂತ 62,000 ರೂಪಾಯಿ ಜಾಸ್ತಿ. ಸೊ ನೀವೇ ಹೇಳಿ ಈ ಒಂದು ಬೈಕ್ ಆ ಒಂದು ಪ್ರೈಸಿಗೆ ವರ್ತ್ ಅಲ್ವಾ ಅಂತ. ಸೊ ಇದು ನಮಗೆ ಈ ಒಂದು ಬೈಕಲ್ಲಿ ಸಿಗುವಂಥ ಎರಡನೇ ವಿಷಯ. ಸೊ ಇನ್ನು ಈ ಒಂದು ಬೈಕಲ್ಲಿ ಸಿಗುವಂಥ ಮೂರನೇ ವಿಷಯ ಯಾವುದು ಅಂದರೆ ಟಾಪ್ 3 ವಿಷಯ ಯಾವುದು ಅಂದರೆ ಇದರ ಒಂದು ರೈಡಿಂಗ್ ಮೋಡ್ಸ್. ಸೊ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಸೊ ಫಸ್ಟ್ ಬೈಕಲ್ಲಿ ಕೂರೋಣ ಆ್ಯಂಡ್ ಬೈಕ್ ಆನ್ ಮಾಡೋಣ. ಸೊ ಬೈಕ್ ಆನ್ ಮಾಡಿದಾಗ ನಮಗೆ ಒಂದು ನೀಟಾಗಿರುವಂಥ TFT ಡಿಸ್ಪ್ಲೇ ನಮಗೆ ಇಲ್ಲಿ ಸಿಗುತ್ತೆ. ಸೊ ಅದರಲ್ಲಿ ನಾವು ಇಲ್ಲಿ ಹೋದರೆ ನಮಗೆ ರೈಡಿಂಗ್ ಮೋಡ್ ಇದೆ. ಸೊ ರೈಡಿಂಗ್ ಮೋಡಿಗೆ ಹೋದಾಗ ನಮಗೆ ಇದರಲ್ಲಿ 3 ಮೋಡ್ ಬರುತ್ತೆ. ಒಂದು ಆಫ್ ರೋಡ್, ಸ್ಟ್ರೀಟ್ ಮತ್ತು ಇನ್ನೊಂದು ರೈನ್. ಸೊ 3 ರೈಡಿಂಗ್ ಮೋಡ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ನೀವು ಯಾವ ಟೆರೇನಲ್ಲಿ ಹೋಗ್ತಾ ಇದ್ರು ಅದಕ್ಕೆ ತಕ್ಕನಾಗಿ ನೀವು ಮಳೆ ಬರ್ತಾ ಇದ್ರೆ ರೈನ್ ಮೋಡ್ ಹಾಕಿ, ಆಫ್ ರೋಡ್ ಹೋಗ್ತಾ ಇದ್ರೆ ಆಫ್ ರೋಡ್ ಮೋಡ್ ಹಾಕಿ, ಮತ್ತು ನೀವು ಹೈವೇಲೆಲ್ಲ ರೈಡ್ ಮಾಡ್ತಾ ಇದ್ರೆ ಸ್ಟ್ರೀಟ್ ಮೋಡ್ ಹಾಕಿ. ಅವಾಗ ಬೈಕ್ ಏನಾಗುತ್ತೆ ಅಂದರೆ ಅದಕ್ಕೆ ತಕ್ಕನಾಗಿ ಆ ಒಂದು ಮೋಡಿಗೆ ತಕ್ಕನಾಗಿ ಅಡ್ಜಸ್ಟ್ ಆಗುತ್ತೆ. ಆ್ಯಂಡ್ ಅದರ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ನೀವು ಸ್ಟ್ರೀಟ್ ಇಟ್ಕೊಂಡು ಆಫ್ ರೋಡಲ್ಲಿ ಓಡಿಸಿದ್ರೆ ನಿಮಗೆ ಒಂದಷ್ಟು ವಿಷಯಗಳೆಲ್ಲ ಮಿಸ್ ಆಗುತ್ತೆ, ABS ಎಲ್ಲ ಆಫ್ ಆಗಲ್ಲ, ಆ ರೀತಿಯಂಥ ಒಂದು ವಿಷಯಗಳೆಲ್ಲ ಇದೆ. ಬಟ್ ನೀವೇನಾದರೂ ಅದಕ್ಕೆ ತಕ್ಕನಾಗಿ ಓಡಿಸ್ತಾ ಹೋದರೆ ನಿಮಗೆ ತುಂಬ ಚೆನ್ನಾಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಬೈಕಲ್ಲಿ 4ನೇ ವಿಷಯ ಯಾವುದು ಅಂದರೆ ಇದರ ಒಂದು ಮೈಲೇಜ್. ಸೊ ಮೈಲೇಜ್ ಬಗ್ಗೆ ಮಾತಾಡಲೇಬೇಕು. ಯಾಕೆಂದರೆ 390 ಮತ್ತು 350 ಕಂಪೇರ್ ಮಾಡಿದ್ರೆ 4-5 BHP ಪವರ್ ಕಮ್ಮಿ ಆಗಿದೆ. ಸೊ ಈ ರೀತಿ ಪವರ್ ಕಮ್ಮಿ ಆದ್ರೂ ಕೂಡ ನಮಗೆ ಈ ಒಂದು ಬೈಕಲ್ಲಿ ಆಲ್ಮೋಸ್ಟ್ ಒಂದು 28-30 ಮೈಲೇಜನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಕರೆಕ್ಟಾಗಿ ಓಡಿಸಿದ್ರೆ. ನೀವು ದಾಳಧೂಳಿಯಾಗಿ ಓಡಿಸಿದ್ರೆ ನಿಮಗೆ 25 ಕಿಲೋಮೀಟರ್ 22 ಕಿಲೋಮೀಟರ್ ಆ ರೀತಿ ಎಲ್ಲ ಬರುತ್ತೆ. ಹೈವೇ ಎಲ್ಲ ಹೋಗುವಾಗ ನೀವು ಸ್ವಲ್ಪ ಆರಾಮಾಗಿ ಓಡಿಸಿದ್ರೆ ಈ ಒಂದು ಬೈಕಲ್ಲಿ ನಿಮಗೆ ಏನಿಲ್ಲ ಅಂದ್ರೂ ಒಂದು ಒಳ್ಳೆ ಮೈಲೇಜನ್ನು, ಒಂದು ಒಳ್ಳೆ ಮೈಲೇಜ್ ಅಂತ ಹೇಳೋಕ್ಕಾಗಲ್ಲ, ಈ ಒಂದು ಸೆಗ್ಮೆಂಟಲ್ಲಿ ಸ್ವಲ್ಪ ಚೆನ್ನಾಗಿರುವಂಥ ಮೈಲೇಜ್ ನೀವು ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ನಾನು ಹೇಳಿದಂಥ 28-30 ಅಥವಾ 28. ಕೊನೆಯದಾಗಿ ಈ ಒಂದು ಬೈಕ್ನ 5ನೇ ವಿಷಯ ಯಾವುದು ಅಂದರೆ ಈ ಒಂದು ಬೈಕ್ನ ಪ್ರೈಸ್ ಅಂತ ಹೇಳ್ಬೋದು. ಈ ಒಂದು ಬೈಕ್ ನಮಗೆ ಎಕ್ಸ್-ಶೋರೂಮಲ್ಲಿ 2.8 lakhs ಸಿಗ್ತಾ ಇದೆ. ಡ್ಯೂಕ್ 390 ಏನಿದೆ ಅಥವಾ 350 ಡ್ಯೂಕ್ 390 ಏನಿದೆ ಅದು ನಮಗೆ 2.7 lakhs ಬಸ್ ಸಿಗುತ್ತೆ. ಸೊ ಆ ಒಂದು ಪ್ರೈಸ್ಗೆ ಈ ಒಂದು ಬೈಕ್ ವರ್ತಿನ ಅಂತ ನೀವು ಖಂಡಿತ ಕಮೆಂಟಲ್ಲಿ ತಿಳಿಸಿ. ಯಾಕೆಂದರೆ ನೀವೇನಾದರೂ 390 ಅಡ್ವೆಂಚರ್ ತೊಗೊಂಡಿದ್ರೆ ಖಂಡಿತ ನಿಮ್ಮ ಎಕ್ಸ್ಪೀರಿಯನ್ಸ್ನು ಕೂಡ ಕಮೆಂಟಲ್ಲಿ ನಮಗೆ ತಿಳಿಸಿ. ಸೊ ನಮ್ಮ ವ್ಯೂವರ್ಸಿಗೆ ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ನ ಆಲ್ರೆಡಿ ನಾನು ಮೇನ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇದು ಜಸ್ಟ್ ಟಾಪ್ 5 ಆಗಿರುವಂಥ ವಿಷಯಗಳು ಯಾವುದು ಅಂತ ನಿಮಗೆ ಹೇಳ್ಕೊಡೋದಕ್ಕಷ್ಟೇ. 2 ಕಲರ್ ವೇರಿಯಂಟ್ ನಮಗೆ ಇದರಲ್ಲಿ ಬರುತ್ತೆ, 2 ಕಲರ್ ಆಪ್ಷನ್ಸ್ ಬರುತ್ತೆ. ಇದಿಷ್ಟು ಹೊಸ 390 ಅಡ್ವೆಂಚರ್ 350ಯ ಏನು ಹೇಳಿ ಟಾಪ್ 5 ವಿಷಯಗಳು. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಇಲ್ಲಿ ಮತ್ತೆ ಸಿಗೋಣ. ಇಟ್ಸ್ ಮೀ ಅಭಿಷೇಕ್ ಮುಂದಾಸ್, ಸೈನಿಂಗ್ ಆಫ್.